बनाया गया है तेरे लिए। ಮಾಜಿ ಸಚಿವ ಕೆಎನ್ ರಾಜಣ್ಣ ಕಾಂಗ್ರೆಸ್ ಪಾಲಿನ ಹಾಟ್ ಟಾಪಿಕ್. ಆಟೋದಲ್ಲಿ ಇರ್ಲಿ ಇಲ್ಲದಿರ್ಲಿ ರಾಜಣ್ಣ ಸುಮ್ಮನೆ ಕೂರುವ ವ್ಯಕ್ತಿ ಅಲ್ಲವೇ ಅಲ್ಲ. ಸಂಪುಟದಿಂದ ಹೊರಗೆ ಹೋದ್ಮೇಲೂ ಮಾಜಿ ಸಚಿವ ರಾಜಣ್ಣ ಆಕ್ಟಿವ್ ಆಗಿದ್ದಾರೆ. ಪಕ್ಷಾಂತರ ಸುದ್ದಿಯೊಂದು ಸಿಡಿದಿದ್ದು ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡೋದು ದಾಟಿ ತೆವಲಿರುತ್ತೆ. ಒಬ್ಬೊಬ್ರಿಗೆ ತೆವಲಿಗೆ ಮಾತಾಡಿದವ್ರು ಅಧಿಕಾರ ಕರ್ಕೊಂಡವ್ರು ನಾನಾ? ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾರಾ ಕೆಎನ್ ರಾಜಣ್ಣ? ಡಿಕೆಶಿ ಆಪ್ತ ಶಾಸಕ ಬಾಲಕೃಷ್ಣ ಸ್ಫೋಟಕ ಹೇಳಿಕೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಮಂತ್ರಿಗಿರಿ ಕಳೆದುಕೊಂಡು ಮಧುಗಿರಿ ಸೇರಿದ್ದಾರೆ. ಮೊನ್ನೆಯಷ್ಟೇ ಹಿಂದುಳಿದ ವರ್ಗಗಳ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ತುಮಕೂರಲ್ಲಿ ರಾಜಣ್ಣ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಸಚಿವ ಸ್ಥಾನದಿಂದ ವಜಾ ಆಗಿದ್ದಕ್ಕೆ ರಾಜಣ್ಣಗೆ ಧೈರ್ಯ ತುಂಬಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಲಾಗಿತ್ತು. ಈ ಮಧ್ಯೆ ರಾಜಣ್ಣ ವಿರುದ್ಧ ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ಸಿನಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ ಅಂತ ಅನುಮಾನದ ಬೀಜ ಬಿತ್ತಿದ್ದಾರೆ. ಬಾಲಕೃಷ್ಣ ಹೇಳಿಕೆಗೆ ಕೆರಳಿ ಕೆಂಡವಾಗಿರುವ ರಾಜಣ್ಣ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಕೆಲವರಿಗೆ ಮಾತನಾಡುವ ಚಟ, ತೆವಲು, ತೀಟೆ ಅಂತೆಲ್ಲ ಬಾಲಕೃಷ್ಣರನ್ನ ತರಾಟೆ ತೆಗೆದುಕೊಂಡ್ರು. ಅಷ್ಟೇ ಅಲ್ಲ, ಷಡ್ಯಂತ್ರ ಮಾಡಿಯೇ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು. ಅವರೇ ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿಲ್ಲ, ಆರ್ಎಸ್ಎಸ್ ಶಾಖೆಗಳಿಗೆ ಹೋಗಿಲ್ಲ ಅಂತ ಡಿಕೆಶಿ ವಿರುದ್ಧವೂ ನೇರವಾಗಿಯೇ ಗುಡುಗಿದ್ರು. ಈಗ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ? ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾವ ಷಡ್ಯಂತ್ರನೂ ಇದರಿಂದ ಇಲ್ಲ. ಈ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡೋದು ದಾಟಿ ತೆವಲಿರುತ್ತೆ. ಒಬ್ಬೊಬ್ರಿಗೆ ಏನ್ರಿ ಇಲ್ಲ ತೀಟೆ ಇರುತ್ತೆ. ಅದನ್ನು ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ. ಈಗೇನು ಮಾಡಕ್ಕೆ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣವ್ರೆ ಸರ್, ರಾಜಣ್ಣ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ಕೆ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಸರ್, ರಾಜಣ್ಣವರೆಲ್ಲೂ ಅಲ್ಲಿ ಇಲ್ಲಿ ಅಸೆಂಬ್ಲಿಯಲ್ಲಿ ಏನು RSS ಹಾಡೇನು ಆಡಿಲ್ವಲ್ಲ, ಅಥವಾ ಅವರ ಬಾಲ್ಯದಿಂದನೂ ಅವ್ರೇನು ಚಡ್ಡಿ ಹಾಕೊಂಡೇನು ಎಲ್ಲೂ RSS ಶಾಖಾ ಮಠಗಳು ಎಲ್ಲೂ ಹೋಗಿಲ್ವಲ್ಲ. ಹೌದಲ್ಲ, ಅವ್ರದ್ದೇ ಆದಂಥ ರಾಜಣ್ಣ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇದೆ. ಪಾಪ ಡೆಲ್ಲಿ ಸಮಾವೇಶ ಮಾಡೋದು ನಾವು ಹಿಡ್ಕೊಳಕ್ಕಾಯ್ತದ? ಯಾರ ಜೊತೆಗೆ ಸರ್ ನೀವು ಅವ್ರನ್ನೇ ಕೇಳಿ. ಅಲ್ಲ, ನೀವು ಹಿರಿಯ ಶಾಸಕರು ತಗೊಂಡಿರ್ತೀರಾ ಸರ್? ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ರಾಜಣ್ಣವ್ರಿಗೆ ಸರ್. ಯಾರ್ದು ಬ್ರೈನ್ ಮ್ಯಾಪಿಂಗ್ ಯಾರ್ದಾಗಬೇಕು ಸರ್? ರಾಜಣ್ಣ ಅವರು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ. ಅಥವಾ ನವಂಬರಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ, ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದರೆ ಇವ್ರುಗಳೆಲ್ಲ BJPಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ BJPಗೆ ಹೋದರೆ ಆಶ್ಚರ್ಯನೂ ಪಡೋಂಗಿಲ್ಲ. ಅದೇ ಮಾತನ್ನು BJP ಹಿರಿಯ ಶಾಸಕರು ಯತ್ನಾಳ್ ಮಾತಾಡಿದ್ದಾರೆ. ಇವರಿಬ್ಬರ ಮಧ್ಯೆ ಏಟು ತಿರುಗೇಟು ಇಷ್ಟಕ್ಕೆ ಅಂತ್ಯವಾಗಿಲ್ಲ. ಸಂಜೆಯಾಗ್ತಿದ್ದಂತೆ ರಾಜಣ್ಣ ಆರೋಪಕ್ಕೆ ಬಾಲಕೃಷ್ಣ ತಿರುಗೇಟ್ ಕೊಟ್ರು. ತೆವಲಿಗೆ ಮಾತನಾಡಿ ಅಧಿಕಾರ ಕಳೆದುಕೊಂಡವರು ಅಂತ ಟಾಂಗ್ ಕೊಟ್ರು. ತೆವಲಿಗೆ ಮಾತಾಡಿ ಅಧಿಕಾರ ಕಳ್ಕೊಂಡವ್ರು ಯಾರು? ನಾನಾ ಅಧಿಕಾರ? ತೆವಲಿಗೆ ಮಾತಾಡಿದವ್ರು ಯಾರು? ಅವರು ಬಹುಶಃ ಇರೋ ಬೇರೆ ಮಂತ್ರಿಗಳು ಯಾರು ಮಾತಾಡ್ತಿರ್ಲಿಲ್ಲ, ರಾಜಣ್ಣವರೇ ಮಾತಾಡ್ತಾ ಇದ್ರು. ತೆವಲಿಗೆ ಮಾತಾಡಿದವ್ರು ಅಧಿಕಾರ ಕಳ್ಕೊಂಡವ್ರು ನಾನಾ? ಬಾಲಕೃಷ್ಣ ಹೇಳಿಕೆ ಬೆನ್ನಲ್ಲೇ ರಾಜಣ್ಣ ಕೈ ಕಟ್ಟಿ ಕೂತಿಲ್ಲ ಎನ್ನುವುದು ಸ್ಪಷ್ಟ. ರಾಜಣ್ಣ ಬೆನ್ನಿಗೆ ನಿಂತಿರುವ ST ಸಮುದಾಯದ ಸ್ವಾಮೀಜಿಗಳು ವಾಲ್ಮೀಕಿ ಸ್ವಾಮೀಜಿಗಳ ನೇತೃತ್ವದಲ್ಲಿಯೇ ದೆಹಲಿಗೆ ತೆರಳಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಜೊತೆಗೆ ಜಂತರ್ ಮಂತರ್ನಲ್ಲಿ ಹೋರಾಟಕ್ಕೂ ಪ್ಲಾನ್ ಮಾಡಿಕೊಂಡಿದೆಯಂತೆ. ರಾಜಣ್ಣನವರ ಆಟ ಮುಗಿತು ಅಂದುಕೊಂಡವರಿಗೆ ಆಟ ಇನ್ನೂ ಮುಗಿದಿಲ್ಲ, ಜಟ್ಟಿ ಇನ್ನೂ ಸೋತಿಲ್ಲ ಎಂಬ ಸಂದೇಶ ಕೊಡುವುದಕ್ಕೆ ಹೊರಟಂತಿದೆ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.